ಬ್ರೇಕ್ ಆದಮೇಲೆ ಗೆಳತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕಿವಿ ಹಣ್ಣಿನ ಪ್ರಯೋಜನಗಳು ಮತ್ತು ಅದರ ಡ್ರಾಬ್ಯಾಕ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ತ್ವಚೆಯ ಆರೋಗ್ಯವನ್ನು ವೃದ್ಧಿಸುತ್ತೆ, ತ್ವಚೆ ಕಾಂತಿಯನ್ನು ಇದು ವೃದ್ಧಿಸುತ್ತೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸೊ ಎಷ್ಟರ ಮಟ್ಟಿಗೆ ಬ್ಯೂಟಿಗೆ, ಸ್ಕಿನ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ? ಆದರೆ ಕೆಲವೊಂದು 1-2 ಸ್ಟಡೀಸಲ್ಲಿ ಏನು ಪ್ರೂವ್ ಮಾಡಿದ್ದಾರೆ ಅಂದರೆ ಸ್ಮೋಕ್, ಈ ಪೊಲ್ಯೂಷನ್ನಿಂದ ಆಗೋದ್ರಿಂದ, ಸ್ಮೋಕಿಂದ, ಡಸ್ಟಿಂದ ಅಥವಾ ಈ ಸನ್ ಡ್ಯಾಮೇಜ್ ಏನಾಗುತ್ತೋ ಅದನ್ನು ತಡಿಬಹುದು ಅಂತ ನೋಡಿದ್ದಾರೆ. ಪ್ಲಸ್ ಏಜಿಂಗ್ ಕ್ಯಾನ್ ಬಿ ಡಿಲೇಡ್ ಅಂತ. ದಿಸ್ ಮೇನ್ಲಿ ಬಿಕಾಸ್ ಆಫ್ ವೈಟಮಿನ್ ಸಿ. ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ, ಕೊಲಾಜಿನ್ ಆ್ಯಂಡ್ ಎಲಾಸ್ಟಿನ್ ಫಾರ್ಮೇಷನ್ ಅಂತ ಏನು ಹೇಳ್ತೀವಿ, ಸಿಮೆಂಟಿಂಗ್ ಸಬ್ಸ್ಟೆನ್ಸ್ ಬಿಟ್ವೀನ್ ದ ಸೆಲ್ಸ್, ಅದು ಚೆನ್ನಾಗಿ ಫಾರ್ಮ್ ಆಗುತ್ತೆ. ಬಿಕಾಸ್ 64 ಮಿಲಿಗ್ರಾಮ್ಸ್ ಇದೆ. ಒಂದು ನಾರ್ಮಲ್ ಪರ್ಸನ್ಗೆ ಒಂದು 40 ಮಿಲಿಗ್ರಾಮ್ಸ್ ಅಷ್ಟು ವೈಟಮಿನ್ ಸಿ ಒಂದು ದಿವಸಕ್ಕೆ ಬೇಕಿರುತ್ತೆ, ಅಬೌವ್ ದ ಏಜ್ ಆಫ್ 18 ಇಯರ್ಸ್. ಸೊ ಇದು 64 ಮಿಲಿಗ್ರಾಮ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇಟ್ ಹೆಲ್ಪ್ಸ್ ಮೋರ್ ಟು ಡಿಟಾಕ್ಸಿಫೈ ಯುವರ್ ಸಿಸ್ಟಮ್. ಸಿಸ್ಟಮ್ ಕ್ಲೆನ್ಸಿಂಗ್ ಆದರೆ ಆಟೋಮ್ಯಾಟಿಕಲಿ ಇಫ್ ದರ್ ಈಸ್ ಇನ್ನರ್ ಹೆಲ್ತ್ ದಟ್ ರಿಫ್ಲೆಕ್ಟ್ಸ್ ಆನ್ ಯುವರ್ ಸ್ಕಿನ್. ಸೊ ಹಾಗಾಗಿ ಸನ್ ಬರ್ನ್ ಆಗಿರ್ಬೋದು, ಸನ್ ಡ್ಯಾಮೇಜ್ ಆಗಿರ್ಬೋದು, ಅಥವಾ ಸ್ಮೋಕ್ ಆಗಿರ್ಬೋದು, ಪೊಲ್ಯೂಟೆಂಟ್ಸ್ ಏನೇ ಆಗಿರಲಿ, ಇಟ್ ವಿಲ್ ಪ್ರೊಟೆಕ್ಟ್ ಯುವರ್ ಸ್ಕಿನ್. ಪ್ಲಸ್ ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ ಇದು. ಸೊ ಇಮ್ಯುನಿಟಿ ಇಂಪ್ರೂವ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯು ಲುಕ್ ಮೋರ್ ಹೆಲ್ದಿಯರ್ ಆ್ಯಂಡ್ ಮೋರ್ ಬೆಟರ್. ಓಕೆ. ಹಾಗೆಯೇ ಇನ್ನು ಡಯಾಬಿಟೀಸ್ನ ಕಂಟ್ರೋಲ್ ಮಾಡುವಂಥ ಶಕ್ತಿ ಕಿವಿ ಫ್ರೂಟ್ಗಿದೆ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಒಬೆಸಿಟಿ ಕೂಡ ಜಾಸ್ತಿ ಆಗ್ತಿದೆ. ಒಬೆಸಿಟಿ ಸಮಸ್ಯೆಯಿಂದ ಡಯಾಬಿಟಿಸ್ ಬರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಉದಾಹರಣೆಗಳಿದೆ. ಇದು ಯಾವ ಥರ ಹೆಲ್ಪ್ ಆಗುತ್ತೆ ಕಿವಿ ಹಣ್ಣು ಇದನ್ನು ಪ್ರಿವೆಂಟ್ ಮಾಡೋದ್ರಲ್ಲಿ? ಕಿವಿ ಹಣ್ಣು ಒಂದು ಫೈಬರ್ ಲೋಡ್ ಜಾಸ್ತಿ ಇರೋದ್ರಿಂದ, ಪ್ಲಸ್ ವಿತ್ ದ ಸ್ಕಿನ್ ನೀವು ಯೂಸ್ ಮಾಡಿದ್ರೆ ಸೊ ಡೈಜೆಷನ್ ವಿಲ್ ಬಿ ಸ್ಲೋ. ಸೊ ಪ್ಲಸ್ ಕ್ಯಾಲರಿ ಲೋಡು ಕಮ್ಮಿ ಇದೆ, ಪ್ಲಸ್ ಪ್ರೋಟೀನ್ ಅಥವಾ ಫ್ಯಾಟ್ ಇದರಲ್ಲಿ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಇದು ಒಬೆಸಿಟಿಗಾಗಲಿ ಡಯಾಬಿಟೀಸ್ಗಾಗಲಿ ಯಾವ ಥರನೂ ಇಂಪ್ಯಾಕ್ಟ್ ಮಾಡಲ್ಲ. ಡಯಾಬಿಟೀಸ್ನ ಇದು ಯಾವ ಥರನೂ ಡಿಸ್ಟರ್ಬ್ ಮಾಡಲ್ಲ. ಸೊ ಯು ಕ್ಯಾನ್ ಆರಾಮ್ಸಿ ಈಟ್ ಎ ಫ್ರೂಟ್. ಪ್ಲಸ್ ನೀವು ಒಬೆಸಿಟಿ ಇರೋವಂಥವ್ರು ಇದನ್ನು ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ 4 to 5 ಫ್ರೂಟ್ನೂ ನೀವು ತಿಂದ್ರೂ ಅದ್ರದ್ದು ಕ್ಯಾಲರಿ ಲೋಡ್ ನಿಮ್ಗೆ ಜಾಸ್ತಿ ಆಗಲ್ಲ. ಸೊ ಒಂದು ಎರಡನೇದು ಫೈಬರ್ ಲೋಡ್ ಜಾಸ್ತಿ ಇರೋದ್ರಿಂದ ಫಿಲ್ಲಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ ನಿಮಗೆ. ಸೊ ಹಾಗಾಗಿ ನೆಕ್ಸ್ಟ್ ಮೀಲ್ಸ್ ಯು ವಿಲ್ ಟೇಕ್ ಲೆಸ್. ಸೊ ಹಾಗಾಗಿ ನಿಮ್ಮದು ಎನರ್ಜಿ ಲೋಡ್ ಕಮ್ಮಿ ಇರೋದ್ರಿಂದ, ಪ್ಲಸ್ ಫ್ಯಾಟ್ ಇಲ್ಲದೆ ಇರೋದ್ರಿಂದ, ಫೈಬರ್ ಲೋಡ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಒಬೆಸಿಟಿಲಿ ಇಟ್ ವಿಲ್ ಹೆಲ್ಪ್ ಯು ಮೇಂಟೈನ್ ಯುವರ್ ವೆಯ್ಟ್. ಬಟ್ ವೆಯ್ಟ್ ರಿಡಕ್ಷನ್ಗೆ ಹೆಲ್ಪ್ ಮಾಡಲ್ಲ ಅನ್ಲೆಸ್ ಯು ಹ್ಯಾವ್ ಎ ಲೆಸ್ಸರ್ ಕ್ಯಾಲರಿ ಮೀಲ್ ಆ್ಯಂಡ್ ಎಕ್ಸಸೈಸ್. ಬಟ್ ಅಡಿಷನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅಷ್ಟೇ. ಬೇರೆ ಏನೆಲ್ಲ ಪ್ರಯೋಜನಗಳಿದೆ ಇದರಿಂದ ಅಂತ? ಬೇರೆ ಇನ್ನೊಂದು ಅಂದರೆ ನಾನು ಆಗಲೇ ಹೇಳ್ದಂಗೆ ಕಾನ್ಸ್ಟಿಪೇಷನ್ ಕ್ಯಾನ್ ಬಿ ರಿಲೀವ್ಡ್. ಸಿವಿಯರ್ ಕಾನ್ಸ್ಟಿಪೇಷನ್ ಇರೋವಂಥವ್ರು ಇದನ್ನು ತೊಗೋಬೋದು. ಅಪಾರ್ಟ್ ಫ್ರಮ್ ದಟ್ ಡೈಜೆಷನ್ ಪ್ರಾಬ್ಲಮ್ಸ್ ಇರೋವಂಥವ್ರು, ಸಿವಿಯರ್ ಡೈಜೆಷನ್ ಪ್ರಾಬ್ಲಮ್ಸ್ ಇರೋವಂಥವ್ರು ವಿತೌಟ್ ದ ಸ್ಕಿನ್ ಪೀಲ್ ಮಾಡಿ ಫ್ರೂಟ್ನ ಆಫ್ಟರ್ ಕಟಿಂಗ್ 15-20 ಮಿನಿಟ್ಸ್ ಬಿಟ್ಟ ನಂತರ ಇಫ್ ದೇ ಈಟ್ ಇಟ್, ದಟ್ ಈಸಸ್ ದ ಡೈಜೆಷನ್ ಆಲ್ಸೋ. ಒಂದು ಪ್ಲಸ್ ಡಿಟಾಕ್ಸಿಂಗ್ ಆಫ್ ದ ಸಿಸ್ಟಮ್ಸ್ನ ಮಾಡ್ಕೋಬೋದು. ಜೊತೆಗೆ ಇದರಲ್ಲಿ ಫಾಸ್ಫರಸ್ ಲೋಡ್ ಜಾಸ್ತಿ ಇರೋದ್ರಿಂದ ಬೋನ್ ಡೆನ್ಸಿಟಿ, ಬೋನ್ ಮಾಸ್ನ ರಿಟೈನ್ ಮಾಡುತ್ತೆ. ಜೊತೆಗೆ ಯು ಫೀಲ್ ಮೋರ್ ಎನರ್ಜೆಟಿಕ್. ಪ್ಲಸ್ ಸೆಲ್ದು ಸ್ಟ್ರಕ್ಚರಲ್ ಇಂಟಿಗ್ರಿಟಿ ಅಂತ ನಾವು ಏನು ಹೇಳ್ತೀವೋ ಅದನ್ನು ಕೂಡ ಮೇಂಟೈನ್ ಮಾಡುತ್ತೆ. ನಿಮಗೆ ಇವಾಗ ATP ಫಾರ್ಮೇಷನ್ ಅಂತ ಹೇಳ್ತೀವಿ, ಸೆಲ್ಯುಲಾರ್ ಎನರ್ಜಿ ಅಂತ. ಇದರಲ್ಲಿ ಫಾಸ್ಫರಸ್ ಲೋಡ್ ಜಾಸ್ತಿ ಇರೋದ್ರಿಂದ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ. ಸೊ ದಟ್ ಈಸ್ ಒನ್. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ನ್ಯೂರೋಲಾಜಿಕಲ್ ಹೆಲ್ತ್. ನ್ಯೂರೋ ಟ್ರಾನ್ಸ್ಮಿಟರ್ ಆ್ಯಂಡ್ ಕಂಡಕ್ಷನ್ಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಚೆನ್ನಾಗಾಗುತ್ತೆ. ಓಕೆ. ಈಗ ಕೊನೆಯದಾಗಿ ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ, ಯಾವುದೋ ಒಂದು ಫಾರಿನ್ ಫ್ರೂಟು ಯಾರೋ ತಿಂತಾ ಇದ್ದಾರೆ ಅಂದ ತಕ್ಷಣ ನಾವು ತಿನ್ನಕ್ಕೆ ಹೋಗ್ಬಿಡ್ತೀವಿ. ಅಂದರೆ ಅದ್ರ ಬಗ್ಗೆ ವಿಚಾರಿಸ್ದೇನೆ, ತಿಳ್ಕೊಳ್ಳೋದೇನೆ ತಿನ್ನುವಂಥದ್ದು ಸಾಕಷ್ಟು ಜನ ಮಾಡ್ಕೊಂಡು ಬಂದಿರುವಂಥದ್ದು. ಸೊ ಏನು ಹೇಳ್ತೀರಾ, ಏನು ಟಿಪ್ಸ್ ಕೊಡ್ತೀರಾ ನೀವು? ಫಸ್ಟು ಏನು ಎವಿಡೆನ್ಸ್ ಇದೆ ಅಂತ ತಿಳ್ಕೊಳ್ಳಿ ಅದ್ರ ಬಗ್ಗೆ. ಇಟ್ ಶುಡ್ ನಾಟ್ ಬಿ ಓನ್ಲಿ ಎ ಮಾರ್ಕೆಟಿಂಗ್ ಟ್ರಿಕ್ ವಿಚ್ ಪೀಪಲ್ ಯೂಸ್ ಟು ಪ್ರಮೋಟ್ ಇಟ್ ಅನ್ನೋ ಥರ. ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಅದು ಮಾರ್ಕೆಟ್ ಆಗಬೇಕು, ದಿ ಶುಡ್ ರನ್ ಎ ಬಿಸ್ನೆಸ್ ಅನ್ನೋ ಥರ ಇರ್ಬಾರ್ದು. ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತಾ, ಬೆನಿಫಿಟ್ ಆಗುತ್ತೆ, ಆದರೆ ಯಾವ ಥರ ಆಗುತ್ತೆ, ಇದರಲ್ಲಿ ಡ್ರಾಬ್ಯಾಕ್ಸ್ ಏನಿದೆ, ಇದಕ್ಕೇನಾದರೂ ಎವಿಡೆನ್ಸಸ್ ಇದೆಯಾ, ಯಾವ ಎವಿಡೆನ್ಸಸ್ನ ಅವ್ರು ಮರೆಮಾಚಿ ಪ್ರಮೋಟ್ ಮಾಡ್ತಾ ಇದ್ದಾರೆ, ಇದನ್ನು ಕರೆಕ್ಟಾಗಿ ತಿಳ್ಕೊಬೇಕು. ಡಾಕ್ಟ್ರ್ ಹೇಳಿದ್ರು, ಡೈಟಿಷಿಯನ್ ಹೇಳಿದ್ರು, ಅಥವಾ ಇನ್ನು ಪೇಪರ್ಸಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ, ಯಾರೇ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಯು ಡೋಂಟ್ ಪಿಕ್ ಇಟ್ ಅಪ್. ಫಸ್ಟ್ ಅನಲೈಸ್, ಫೀಲ್ ಯುವರ್ ಗಟ್ ಆ್ಯಂಡ್ ದೆನ್ ಯೂಸ್ ಇಟ್. ಓಕೆ. ಕಿವಿ ಹಣ್ಣಿನ ಪ್ರಯೋಜನಗಳು ಹಾಗೆಯೇ ಅದರಲ್ಲಿ ಇರ್ತಕ್ಕಂಥ ಡ್ರಾಬ್ಯಾಕ್ಸ್ ಬಗ್ಗೆ ಕೂಡ ನೀವು ಸಾಕಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೀರಾ. ಉಪಯುಕ್ತ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ದೀರಾ. ಧನ್ಯವಾದ ನಿಮಗೆ. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಗೆಳತಿ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.